ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ಇವಾಗ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಹಾಗಲಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 2-3 ಸತಿ ಚೆನ್ನಾಗಿ ತೊಳಿಬೇಕು. ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳೋ, ಆ ಬೀಜನೆಲ್ಲ ತೆಗೆದುಬಿಡಿ. ಒಂದು ಕಡಾಯಿಗೆ ಹಾಗಲಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ನೀರು ಹೋಗಲಿ, ಆಮೇಲೆ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ. ಅದು ಹಾಗಲಕಾಯಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ. ಇವಾಗ ನೀರು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಉಪ್ಪಾಕಿ ತೊಳಿಬೇಕು. ಒಂದು 2-3 ಸತಿ ಉಪ್ಪಾಕಿ ತೊಳೆದ್ರೆ ಸ್ವಲ್ಪ ಕೈ ಬಿಟ್ಕೊಳ್ಳುತ್ತೆ. ಅದು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗಲಕಾಯಿನ. ಇವಾಗ ಒಂದು ಸ್ವಲ್ಪ ಶೇಂಗಾ ಬಿಸಿ ಮಾಡೋಣ. ಅದಕ್ಕೆ ಪೌಡ್ರ್ ಬೇಕಲ್ವ ಶೇಂಗಕ್ಕೆ, ಹಾಗಲಕಾಯಿಗೆ. ಅದಕ್ಕೆ ಸ್ವಲ್ಪ ಶೇಂಗಾ ಬಿಸಿ ಮಾಡ್ಕೊಳ್ಳೋಣ. ಕಡಲೆ ಬೀಜ ಅಷ್ಟರಲ್ಲೇ ಇದು ಬಿಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ತಣ್ಣಗಾಗುತ್ತಲ್ವ, ಅದಕ್ಕೆ. ಹಾಗಲಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಎಣ್ಣೆ ಹಾಕಿದೆ. ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷನಾದರೂ ಚೆನ್ನಾಗಿ ಹುರ್ಕೋಬೇಕು ಹಾಗಲಕಾಯಿನ. ಹಂಚಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಬೇಗ ಆಗುತ್ತೆ. ಹಿಂಗಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚಪಾತಿ, ರೊಟ್ಟಿ ಎರಡಕ್ಕೂ ಚೆನ್ನಾಗಾಗುತ್ತೆ. ಇದು ಮಾಡಿಕೊಡಿ. ಮಕ್ಳುಗಳು ಹಾಗಲಕಾಯಿ ತಿನ್ನಲಾರ್ದವರು ತಿಂದುಬಿಡ್ತಾರೆ. ಈ ಕಡಲೆ ಬೀಜ ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು. ಇದು ಹುಣಸೆ ರಸ ನೆನೆ ಇಟ್ಕೊಳ್ಳೋಣ ಒಂಚೂರು. ಇವಾಗ ಈ ಥರ ಫ್ರೈ ಮಾಡ್ಕೋಬೇಕು. ಈ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಕರಿಬೇವು, ಸ್ವಲ್ಪ ಸಾಸಿವೆ ಹಾಕ್ಕೊಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಬಿಟ್ಟು ಬಾಡಿಸ್ಕೊಳ್ಳೋಣ. ಕುಕ್ಕರ್ಗೆ ಮಾಡಿದ್ರೆ ಬೇಗ ಆಗುತ್ತಂತಷ್ಟೇ. ಇಲ್ಲ ನೀವು ದಪ್ಪ ತಳ ಇರೋ ಯಾವ ಪಾತ್ರೆಯಲ್ಲಾದರೂ ಮಾಡಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ, ಇವಾಗ ಹಾಗಲಕಾಯಿ ಹುರಿದಿಟ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಹಾಕೋಣ. ನಮ್ಮ ಮನೇಲಿ ಎಲ್ಲರೂ ಹಾಗಲಕಾಯಿ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಲಿ ಎಷ್ಟು ಫ್ರೈ ಮಾಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಲಕಾಯಿ. ಇದಕ್ಕೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ಶೇಂಗಾ ಕಡಲೆ ಬೀಜ ಇದು ಮಾಡಿರ್ತೀವಲ್ಲ, ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋದು, ಆಮೇಲೆ ಹಾಕೋಣ ಅದನ್ನು. ಸ್ವಲ್ಪ ಖಾರದ ಪುಡಿ, ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿರ್ತೀವಲ್ವ, ಅದನ್ನು ಹಾಕೊಂಬಿಡೋಣ ಈ ಟೈಮಲ್ಲಿ. ಹುಣಸೆ ಹಣ್ಣಿನ ರಸ ಹಾಕಬೇಕು. ಹುಣಸೆ ಹಣ್ಣಿನ ರಸ ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಟರೆ ಬೇಗ ಕುದಿಯುತ್ತೆ. ಸಾಕು ಹುಣಸೆ ಹಣ್ಣಿನ ರಸ ಸ್ವಲ್ಪ. ಈ ಸ್ವಲ್ಪ ನೀರು ಹಾಕ್ತೀನಿ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಕುದಿಯೋಕ್ಕೆ ಬಿಡ್ತೀನಿ ಇದನ್ನು.
ಇದಕ್ಕೆ ಇವಾಗ ಶೇಂಗಾ ಪೌಡ್ರು ಒಂದು 2-3 ಸ್ಪೂನು ಶೇಂಗಾ ಪೌಡ್ರು, ಹುಚ್ಚೆಳ್ಳು ಪೌಡ್ರ್ ಬರುತ್ತಲ್ವ ಅದನ್ನು 1-2 ಸ್ಪೂನ್ ಹಾಕ್ತೀನಿ. ಇದನ್ನು 1-2 ಸ್ಪೂನ್ ಹಾಕಬೇಕು ಹುಚ್ಚೆಳ್ಳು ಪೌಡ್ರು. ಇಲ್ಲ ನಮ್ಮ ಹುಚ್ಚೆಳ್ಳು ಪೌಡ್ರ್ ಇಲ್ಲ ನಮ್ಮ ಮನೇಲಿ ಅಂದರೆ ಬರೀ ಕಡಲೆ ಬೀಜದ ಪೌಡ್ರು ಹಾಕ್ಕೋಬೋದು. ಪಲ್ಯ ಮಾತ್ರ ಸೂಪರಾಗಿರುತ್ತೆ, ಮಾಡ್ಕೊಂಡು ನೋಡ್ಬಿಟ್ಟು ಹೇಳ್ರಿ. ಇದಕ್ಕೊಂದು ಸ್ವಲ್ಪ ಇವಾಗ ಬೆಲ್ಲ ಹಾಕ್ತೀನಿ. ಬೆಲ್ಲ ಕಹಿ ಹೋಗ್ಬಿಡುತ್ತೆ ಬೆಲ್ಲ ಹಾಕ್ಬಿಟ್ರೆ, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಬೆಲ್ಲ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆ. ಇಲ್ಲ ಒಂದು ವಿಸಿಲ್ ಕೂಗಿಸ್ತಾರೆ, ನಾನು ಹಂಗೆ ಓಪನ್ ಮಾಡಿಬಿಟ್ಟೆ ಮಾಡ್ದಂಗೆ ಸ್ವಲ್ಪ ಕೊತ್ತಂಬರಿ. ಆಲ್ಮೋಸ್ಟ್ ರೆಡಿ ಆಯಿತು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು. ಇಷ್ಟು ರೊಟ್ಟಿ ಚಪಾತಿ ನೋಡಿ ಚೆನ್ನಾಗಿ ಬಂತು. ಥ್ಯಾಂಕ್ ಯು.